ನೀವು ಅಪ್ಪಟ ಡಿ ಬಾಸ್ ಫ್ಯಾನ್. ಸೊ ಈಗ ಡೆವಿಲ್ ಸಿನಿಮಾ ಹತ್ರ ಬರ್ತಾ ಇದೆ, ಕೆಲವೊಂದು ಲುಕ್ಗಳು ಬಿಟ್ಟಿದ್ದಾರೆ, ಅದು ಕನ್ವರ್ಲಾಲ್ ಲುಕ್ಕು. ಸೊ ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ನನಗೆ ಎಲ್ಲೋದ್ರೂ ಒಂದು ಕಡೆ ಬಿಗ್ ಬಾಸ್ ಅಂತಿರ್ತಾರೆ, ಇನ್ನೊಂದು ಕಡೆ ಡಿ ಬಾಸ್ ಅಂತಿರ್ತಾರೆ. ಆಮ್ ದ ಓನ್ಲಿ ಒನ್ ಅನ್ಸುತ್ತೆ ಬಿಗ್ ಬಾಸ್ ಇಂದ ಆಚೆ ಬಂದು ಡಿ ಬಾಸ್ ಅನ್ನೋದು, ಬಿಗ್ ಬಾಸ್ ಅನ್ನೋದು. ಲೈಕ್ ದಟ್ ನನಗೊಂಥರ ಖುಷಿ ಆಗ್ತಿರುತ್ತೆ. ಸಖತ್ ಒಂದು ಮಾತಾಡ್ತಿರ್ತೀನಿ, ಮೈಕ್ ಇಟ್ಕೊಂಡು ಮಾತಾಡ್ತಿದ್ರು ಡಿ ಬಾಸ್ ಅಂತ ಕಿರ್ಚ್ತಾ ಇರ್ತಾರೆ. ಆ್ಯಂಡ್ ಎವ್ರಿಬಡಿ ನೋಸ್, ಎಂಟೈರ್ ಕರ್ನಾಟಕ ನೋಸ್ ನಾನು ದರ್ಶನ್ ಸರ್ ಫ್ಯಾನ್ ಅಂತ ಅನ್ನೋದು. ಸೊ ಈಗ ಅವರ ಒಂದು ಡೆವಿಲ್ ಸಿನಿಮಾಗೆ ನನ್ನ ಜೊತೆಗೆ ಇಡೀ ಕರ್ನಾಟಕ ಕಾಯ್ತಾ ಇದೆ. ಆ್ಯಂಡ್ ಸ್ಪೆಷಲಿ ಡೆವಿಲ್ ಸಿನಿಮಾ ಒಂದು ಹಬ್ಬನೇ ಆಗುತ್ತೆ, ಒಂದು ಜಾತ್ರೆನೇ ಆಗುತ್ತೆ ಕರ್ನಾಟಕದಲ್ಲಿ. ಎವ್ರಿಬಡಿ ಆರ್ ವೇಟಿಂಗ್, ಇವನ್ ಆಮ್ ಈಗಲ್ಲಿ ವೇಟಿಂಗ್ ಹೆಂಗಿರುತ್ತೆ ಸಿನಿಮಾ ಅಂತ ಅನ್ನೋದು. ದರ್ಶನ್ ಸರ್ದು ಕನ್ವರ್ಲಾಲ್ ಲುಕ್ ನೋಡಿದ್ರಾ, ಹೇಗೆ ಅನ್ನಿಸ್ತು? ಯಾಕಂದರೆ ಅಂಬರೀಷ್ ಸರ್ದು ಆ ಲುಕ್ ನಾವು ನೋಡಿ ಫಿದಾ ಆಗಿಬಿಟ್ಟಿದ್ವಿ, ಇವಾಗ ಆ ಲುಕ್ಕು ರೀಕ್ರಿಯೇಟ್ ಆಗಿದೆ. ದರ್ಶನ್ ಸರ್ ಒಂದು ವರ್ಸಟೈಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಅವ್ರ ಕೈಲಿ ಮಾಡೋಕ್ಕಾಗದೇ ಇರೋ ಪಾತ್ರಗಳೇ ಇಲ್ಲ. ಅವ್ರು ಸುಮ್ಮನೆ ಹೇಳ್ತಾರೆ ಡ್ಯಾನ್ಸ್ ಬರಲ್ಲ ಅಂತ, ಎಷ್ಟು ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ, ಸಕ್ಕದಾಗಿ ಫೈಟ್ ಮಾಡ್ತಾರೆ. ಅವ್ರ ಆ್ಯಕ್ಟಿಂಗು ಕೂಡ, ಆ್ಯಂಡ್ ಅವ್ರು ಕಾಮಿಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಲೈಕ್ ಅವ್ರು ಏನು ಮಾಡೋರು ಚಂದ. ಆ್ಯಂಡ್ ಒಂದೊಂದು ಸಿನಿಮಾಗಳಲ್ಲೂ ಅವರ ಪಾತ್ರಗಳು, ಅವರ ಶೇಡ್ಸ್ಗಳು ಒಂದೊಂದು ಸಿನಿಮಾದಲ್ಲೂ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಪ್ರೌಡ್ ಫ್ಯಾನ್ ಫಾರ್ ಹಿಮ್. ಇತ್ತೀಚೆಗಷ್ಟೇ ನಿಮ್ಮ ಬರ್ತ್ಡೇ ಆಯಿತು. ಬಿಗ್ ಬಾಸ್ 11 ಸೀಸನ್ ನಡೆದಿದೆ, ಸಾಕಷ್ಟು ಸ್ಪರ್ಧಿಗಳು ಬರ್ತಾರೆ ಹೋಗ್ತಾರೆ, ಬಟ್ ಕ್ರೇಜ್ ಉಳ್ಕೊಳ್ಳೋದು ಕೆಲವ್ರಿಗೆ ಮಾತ್ರ. ಅನುಷರೈಗೆ ಇವತ್ತಿನವರೆಗೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ನಿಮ್ಮ ಬರ್ಡೇಗಳಿಗೆ ಮತ್ತು ನೀವೆಲ್ಲಾದ್ರೂ ಕಂಡ್ರೆ ಫ್ಯಾನ್ಸ್ಗಳು ಬರೋದನ್ನ ನಾವು ನೋಡಿದ್ದೀವಿ. ಸೊ ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳೋದಾದರೆ ತುಂಬ ಖುಷಿ ಕೊಡೋವಂಥದ್ದು, ಒಂದು ತುಂಬ ಎಮೋಷ್ನಲ್ ಆಗೋದು ಅದೊಂದೇ ವಿಷಯಕ್ಕೆ. ಬಿಕಾಸ್ ನಾನು ಫ್ರಮ್ ಸ್ಕ್ರ್ಯಾಚ್ ಅಂದರೆ ಒಂದು ಝೀರೋ ಬ್ಯಾಕ್ಗ್ರೌಂಡಿಂದ ಬಂದಿರೋಳು, ಕೈ ಹಿಡಿದು ದೆಡ್ಸೋಕ್ಕೆ, ಬೆನ್ನು ತಟ್ಟಿ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲದೆ ಇರೋವಂಥ ಒಂದು ಇಂಡಸ್ಟ್ರಿನಲ್ಲಿ ಇಷ್ಟೊಂದು ಪ್ರೀತಿಸೋ ಒಂದು ಜನ ಇದ್ದಾರೆ ಅಂತಂದಾಗ, ಅಭಿಮಾನಿಗಳು ಅಂತ ಹೇಳಕ್ಕೆ ನಾನು ಇನ್ನೂ ಅಷ್ಟು ಸಾಧನೆ ಮಾಡಿಲ್ಲ, ಬಟ್ ಇದು ತುಂಬ ಪ್ರೀತಿಸೋ ಜನ ಇದ್ದಾರೆ ನನಗೋಸ್ಕರ. ಆ್ಯಂಡ್ ನನ್ನನ್ನು ಪ್ರೀತಿಸೋವಂಥ ಜನ ಇದ್ದಾಗ ನೋಡಿದ್ರೆ ತುಂಬ ಭಾವುಕಳಾಗ್ತೀನಿ ನಾನು. ಯಾಕಂದರೆ ಎಲ್ಲೇ ಹೋದ್ರೂ, ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಕಾರ್ ಇಳಿಯೋಂಗಿಲ್ಲ, ಅಷ್ಟು ಜನ ಬರ್ತಾರೆ. ಒಂದು ದೇವಸ್ಥಾನಕ್ಕೆ ಹೋಗಲಿ, ಎಲ್ಲಿಂದ ಎಲ್ಲಿಗೆ ಹೋದ್ರು, ಒಂದು ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ಬರು, ಈವನ್ ಮನೆಗೆ ಸ್ವಿಗ್ಗಿ ಡೆಲಿವರೀಸ್ ಕೊಡೋಕೆ ಬಂದಾಗಲೂ ಅಷ್ಟೇ ದೇ ವಿಲ್ ಬಿ ದ ಕಮನ್, ಮ್ಯಾಮ್ ನೀವಾ ಅಂತ ಅಂದ್ಕೊಂಡು ಪಿಕ್ಚರ್ ಇನ್ನು ಈಗ ಇನ್ನೂ ಮುಖನೇ ತೊಳೆದಿಲ್ಲ ಕಂಡ್ರು ಅಂತ ಅಂದ್ರೂ ಇಲ್ಲ ಒಂದು ಸೆಲ್ಫಿ ಬೇಕೇ ಬೇಕು ಅಂತ. ಸೊ ಎಲ್ಲ ಕಡೆನೂ ಇಷ್ಟೊಂದು ಇಷ್ಟಪಡೋದು ನೋಡಿದಾಗ ಡೆಫಿನೆಟ್ಲಿ ಎಸ್, ದೇವರ ಆಶೀರ್ವಾದ. ಅಂದರೆ ನಾನು ಹೇಳ್ದಂಗೆ ಒಂದು ಸ್ಕ್ರ್ಯಾಚಿಂದ, ಒಂದು ಝೀರೋ ಬ್ಯಾಕ್ಗ್ರೌಂಡಿಂದ ಬಂದಿರೋ ಒಂದು ಹುಡುಗಿಗೆ ಒಂದು ಇಷ್ಟು ಪ್ರೀತಿ ಸಪೋರ್ಟ್ ಸಿಗ್ತಾ ಇದೆ. ಅದ್ರ ಜೊತೆ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ತು, ಒಂದು ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ಇನ್ನೂ ಪ್ರೌಡ್ ಫೀಲ್ ಆಗುತ್ತೆ. ನೀವು ಮೂಲತಃ ತುಮಕೂರಿನ ಹುಡುಗಿ, ನೀವು ತುಮಕೂರಿಗೆ ಹೋದಾಗ ಅಲ್ಲಿನ ಅಭಿಮಾನಿಗಳು, ಯಾಕಂದರೆ ತುಮಕೂರಲ್ಲಿ ಸಾಕಷ್ಟು ಇವೆಂಟ್ಗಳಿಗೆಲ್ಲ ನಿಮ್ಮನ್ನೇ ಕರಿತಿರ್ತಾರೆ ನೀವು ತುಮಕೂರಿನವರು ಅಂತ, ಅಲ್ಲಿ ಹೋದಾಗ ನಿಮ್ಮನ್ನು ಟ್ರೀಟ್ ಮಾಡೋ ರೀತಿ? ದ್ಯಾಟ್ ರೆಸ್ಪಾನ್ಸ್ ಸೀರಿಯಸ್ಲಿ ಕ್ರೇಜಿ ಅಂತಲೇ ಹೇಳ್ಬೋದು. ತುಮಕೂರಲ್ಲಿ ಆಲ್ಮೋಸ್ಟ್ ಈಗ ಒಂದು 6 ಮಂತ್ಸಿಂದ ಯಾವುದೇ ಕಾಲೇಜ್ ಈವೆಂಟ್ಸ್, ಕಾಲೇಜ್ ಡೇಸ್ಗಿರ್ಬೋದು, ಅಥವಾ ಏನೇ ಒಂದು ಇವೆಂಟ್ಸ್, ಒಂದು ಜಾತ್ರಾ ಇವೆಂಟ್ ಇದ್ರೂ ನಾನು ಫಸ್ಟ್ ಕಾಲ್ ನನಗೆ ಇರುತ್ತೆ. ನನ್ನ ಡೇಟ್ಸ್ ಫ್ರೀ ಇತ್ತು ಅಂದರೆ ಹೋಗ್ತೀನಿ, ಇಲ್ಲ ಅಂತಂದಾಗ ಆಪ್ಷನ್ಸ್ ಬೇರೆ ಇರುತ್ತೆ. ಸೊ ಆ್ಯಂಡ್ ತುಮಕೂರಲ್ಲಿ ನನ್ನ ಪೋಸ್ಟರ್ಸ್ಗಳು ಎಷ್ಟು ಕಡೆ ಓಡಾಡ್ತಾ ಇತ್ತು. ಎವ್ರಿ ಮಂತಲ್ಲಿ ಒಂದು 2-3 ಇವೆಂಟ್ಸ್ ಅಂತೂ ಇದ್ದೇ ಇರ್ತಾಯಿತ್ತು ಲಾಸ್ಟ್ 6 ಮಂತ್ಸಿಂದ. ಆ್ಯಂಡ್ ರೀಸೆಂಟಾಗೂ ಕಾಲೇಜ್ ಅಂದರೆ ಬಿಗ್ ಬಾಸ್ ಮುಗಿದು ಆಲ್ಮೋಸ್ಟ್ ಸೀಸನ್ 12 ಬರೋಕ್ಕೆ ಶುರುವಾಗ್ತಿದೆ. ಅಷ್ಟು ಬಂದ್ರೂ ಕೂಡ ಎಲ್ಲೇ ಒಂದು ಫಂಕ್ಷನ್ಗಳು ಹೋದಾಗ ಆ ಒಂದು ಕ್ರೇಜ್ ಅಂತ ಹೇಳಕ್ ಹೋಗಲ್ಲ, ಆ ಒಂದು ಪ್ರೀತಿ ಇನ್ನೂ ಕಮ್ಮಿ ಆಗಿಲ್ಲ. ಈಗ ಬಿಗ್ ಬಾಸ್ 12 ಬರ್ತಿದೆ. ಸೊ ನಿರೀಕ್ಷೆ ಅಂದರೆ ಬೇಜಾರು ಕೂಡ ಆಗಿತ್ತು ಸುದೀಪ್ ಸರ್ ನಿರೂಪಣೆ ಮಾಡಲ್ಲ ಅಂತ, ಮತ್ತೆ ಅವರೇ ಕಮ್ ಬ್ಯಾಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನು, ಖುಷಿ? ಡೆಫಿನೆಟ್ಲಿ ಬಿಗ್ ಬಾಸ್ ಅಂದ್ರೇ ಸುದೀಪ್ ಸರ್, ಅವರಿಲ್ಲ ಅಂತಂದರೆ ನಾವು ಅದನ್ನು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ನಿನ್ನೆ ಪ್ರೆಸ್ ಮೀಟಲ್ಲಿ ಸರ್ಪ್ರೈಸಿಂಗ್ಲಿ ಸುದೀಪ್ ಸರೇ ನಡೆಸ್ಕೊಡ್ತಿದ್ದಾರೆ ಅನ್ನೋ ವಿಚಾರ ಕೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ನಂಗೆಲ್ಲೋ ಒಂದು ಕಡೆ ಸೆನ್ಸ್ ಇತ್ತು, ಸುದೀಪ್ ಸರೇ ಮಾಡ್ತಾರೆ ಆ್ಯಂಡ್ ಏನೋ ಮಾಡಿ ಚಾನಲ್ ಒಪ್ಪಿಸ್ತಾರೆ ಅಂತ. ಖುಷಿ ಆಯಿತು ಅವರೇ ಮಾಡ್ತಿರೋದು. ಆ್ಯಂಡ್ ಆ ಒಂದು ವೇದಿಕೆನ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರೂ ನಡೆಸ್ಕೊಡೋದಕ್ಕೆ ಐ ಡೋಂಟ್ ಥಿಂಕ್, ಬಿಕಾಸ್ ನಮ್ಮ ಕನ್ನಡದಲ್ಲಿ ಸ್ಪೆಷಲಿ ಸೀಸನ್ 1 ಸೀಸನ್ 11 ಅವರೇ ನಡೆಸ್ಕೊಂಡು ಬಂದಿರೋದ್ರಿಂದ. ಆ್ಯಂಡ್ ಅವರೇ ಈಗ ನಮ್ಗೆ ಇಮ್ಯಾಜಿನೇಷನ್ ಬಿಗ್ ಬಾಸ್ ಅಂದರೆ ನಿಮಗಾಗಲಿ ಆ್ಯಂಡ್ ಇಡೀ ಕರ್ನಾಟಕಕ್ಕಾಗಲಿ ಬರೋದೇ ಸುದೀಪ್ ಸರ್. ಸೊ ಹಾಗಾಗಿ ಅದನ್ನು ಬೇರೆಯವ್ರು ನಡೆಸ್ಕೊಡೋದಕ್ಕಿಂತ ಅವರೇ ನಡೆಸ್ಕೊಟ್ಟೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲರೂ ಅಭಿಪ್ರಾಯ ಆಗಿತ್ತು. ಆ್ಯಂಡ್ ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ ಅವರೇ ಮಾಡ್ತಿರೋದು. ಆ್ಯಂಡ್ ಇನ್ನೂ 4 ಸೀಸನ್ ಅವರೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರೋದು. ಎಸ್, ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್.